ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಒಂದು ಡಿವೈನ್ ವೈಬ್ರೇಷನ್ಸ್ ಇರುವಂಥ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ ದಸರಾ ನವರಾತ್ರಿಗಳಾಗಿರೋದ್ರಿಂದ ಈ ಒಂದು ಡಿವೈನಿಟಿ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದ್ರಿಂದ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಪೂಜೆ ಇರುವಂಥ ದಿನಗಳಲ್ಲಿ ನನ್ನ ರೊಟೀನ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಈ ವಿಡಿಯೋ ಮುಖಾಂತರ ಕೆಲವೊಂದು ಟಿಪ್ಸ್ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಮನೆಯಲ್ಲಿ ಪೂಜಾ ವೈಬ್ರೇಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಕ್ಲೀನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಲ್ವಾ? ಈಗಾಗಲೇ ನಾನು ಕಿಚನ್ ಕ್ಲೀನಿಂಗ್ಗೆ ಸಂಬಂಧಪಟ್ಟಿರುವಂಥ ವಿಡಿಯೋನ ರೀಸೆಂಟಾಗಿ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಮನೇನ ಕ್ಲೀನಾಗಿ ಇಟ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡಿದ್ರೆ ಆ ಒಂದು ಡಿವೈನಿಟಿ, ಆ ಪ್ಲೆಸೆಂಟ್, ಆ ಭಕ್ತಿ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಪ್ರಶಾಂತವಾಗಿ ಎಲ್ಲದನ್ನ ಕೂಡ ಕಂಟಿನ್ಯೂಸ್ ಆಗಿ ಮಾಡ್ಕೊಳ್ಬೋದು. ಕಂಟಿನ್ಯೂಟಿ ಅನ್ನೋದು ಎಲ್ಲ ಕೆಲಸಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಪೂಜೆ ಅಂದರೆ ಜಸ್ಟ್ ಡೈರೆಕ್ಟಾಗಿ ಹೋಗಿ ದೀಪ ಹಚ್ಚೋದಲ್ಲ, ಅದಕ್ಕಿಂತ ಮುಂಚೆ ತುಂಬ ಪ್ರಿಪ್ರೇಷನ್ಸ್ ಅನ್ನೋದು ಇರುತ್ತೆ. ನಮ್ಮ ಹಿರಿಯರ ಪ್ರಕಾರ ಪೂಜೆ ಮಾಡೋದಕ್ಕಿಂತ ಅದರ ಹಿಂದಿನ ಪ್ರಿಪ್ರೇಷನ್ಸ್, ತಯಾರಿ ಎಲ್ಲ ಏನಿರುತ್ತೆ ಅದು ಕೂಡ ಪೂಜೆಯಲ್ಲಿ ಒಂದು ಭಾಗ ಅಂತಾನೆ ಹೇಳ್ತಾರೆ. ಅದನ್ನ ಒಂದು ಡಿಸಿಪ್ಲೈನ್ಡ್ ವೇಯಲ್ಲಿ ಮಾಡೋದಾದ್ರೆ ನಾವು ಮಾಡುವಂಥ ಪೂಜೆಯ ಪ್ರತಿಫಲ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸ್ಕ್ರೀನ್ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಅದೇ ಮಾಡ್ತಾ ಇದ್ದೀನಿ. ಇಂದಿನ ವ್ಲಾಗಲ್ಲಿ ನಾನು ಕಿಚನ್ ಯಾವ ಥರ ಕ್ಲೀನ್ ಮಾಡ್ಕೊಳ್ತೀನಿ ಅನ್ನೋದನ್ನ ಶೇರ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಪೂಜಾ ರೂಮ್ನ ಯಾವ ಥರ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟೇ ಐಟಲ್ಲಿರುವಂಥ ಪೂಜಾ ರೂಮ್ ಆದರೂ ಕೂಡ ನಾವು ನಿಮಿಷಗಳಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ಫಸ್ಟಿಗೆ ನಾನು ಪೂಜಾ ಪಾತ್ರೆಗಳನ್ನೆಲ್ಲ ಯಾವ್ಯಾವುದನ್ನ ಕ್ಲೀನ್ ಮಾಡಬೇಕು ಅದನ್ನೆಲ್ಲ ಕೂಡ ಈ ಥರ ಕಿಚನಲ್ಲಿ ಇಟ್ಕೊಂಡಿದ್ದೀನಿ. ಪೂಜಾ ಪಾತ್ರೆಗಳನ್ನ ವಿವಿಧ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಳ್ಬೋದು. ತುಂಬಾ ಸುಲಭವಾಗಿ ಪೂಜಾ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಳ್ಬೇಕು ಅಂದ್ರೆ ಈಗಾಗಲೇ ನಮ್ಮ ಚಾನಲ್ನಲ್ಲಿ 5 ರಿಂದ 6 ವಿಡಿಯೋಸು ಇದಕ್ಕೆ ಸಂಬಂಧಪಟ್ಟಿರುವಂಥ ಕಂಟೆಂಟ್ನೇ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಪೂಜಾ ರಿಲೇಟೆಡ್ ಪ್ಲೇಲಿಸ್ಟ್ನ ಚೆಕ್ ಮಾಡಿ. ವಿಡಿಯೋನ ಅಬ್ಸರ್ವ್ ಮಾಡಿದ್ರೆ ಮೊದಲು ಪೂಜಾ ಪಾತ್ರೆಗಳ ಮೇಲಿರುವಂಥ ಅರ್ಶಿನ ಕುಂಕುಮನೆಲ್ಲ ನೀಟಾಗಿ ನೀರಿಂದ ತೊಳೆದು ಆಮೇಲೆ ಸಬೀನ ಮತ್ತು ವಿಮ್ ಲಿಕ್ವಿಡ್ನ ಸಹಾಯದಿಂದ ಒಂದು ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟ್ನ ಎಲ್ಲ ಬೆಳ್ಳಿ ಪಾತ್ರೆಗಳಿಗೂ ಅಪ್ಲೈ ಮಾಡಿ ಈ ಥರ ತೊಳೆದಿಟ್ಕೊಂಡಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಯಾವ ಥರ ಇತ್ತು ಅಂತ ನೀವು ಅಬ್ಸರ್ವ್ ಮಾಡಿದ್ರಿ. ಆಲ್ಮೋಸ್ಟ್ 11 ಡೇಸ್ ಏನೋ ಆಗಿದೆ ನಮ್ಮ ಮನೇಲಿ ಪೂಜೆ ಮಾಡಿ. 11 ಡೇಸ್ ಆದರೂ ಕೂಡ ಎಲ್ಲೂ ನಿಮಗೆ ಜಾಸ್ತಿ ಕಪ್ಪಗಾಗಿದೆ ಪೂಜಾ ಪಾತ್ರೆಗಳು ಅಂತ ಅನಿಸ್ತಿಲ್ಲ. ಸೊ ನಾನು ಫಾಲೋ ಮಾಡುವಂಥ ರೆಮಿಡೀಸ್ನ ನೀವು ಫಾಲೋ ಮಾಡೋದಾದರೆ ತುಂಬ ದಿನಗಳವರೆಗೂ ಕೂಡ ಪೂಜಾ ಪಾತ್ರೆಗಳು ಕಪ್ಪಗಾಗ್ದಿರ ಇರುತ್ತೆ. ಯಾವುದೇ ಮೆಥಡ್ನ ಫಾಲೋ ಮಾಡಿ ಕ್ಲೀನ್ ಮಾಡಿದ್ರು ಫೈನಲ್ ಆಗಿ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗೆಲ್ಲ ಒರೆಸಿ ಇಡೋದಾದರೆ ವಾಟರ್ ಮಾರ್ಕ್ಸ್ ಅನ್ನೋದು ಆಗ್ದಿರ ಇರುತ್ತೆ. ತುಂಬ ದಿನಗಳವರೆಗೂ ಕೂಡ ಕಪ್ಪಗಾಗ್ದಿರ ಇರುತ್ತೆ. ಈಗ ಸುಲಭವಾಗಿ ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊಳ್ಳೋಣವಾ? ಫಸ್ಟ್ಗೆ ಒಂದು ಬಕೆಟಲ್ಲಿ ನೀರನ್ನ ತಗೊಂಡು ಲಿಕ್ವಿಡ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಲಿಕ್ವಿಡ್ ಯಾವ ಥರ ಮಾಡೋದು ಅಂತ ಲಾಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ. ಅಂದರೆ ಕಿಚನ್ ಕ್ಲೀನಿಂಗ್ ವಿಡಿಯೋನ ಶೇರ್ ಮಾಡಿದ್ದೀನಲ್ಲ, ಅದರಲ್ಲೇ ಇದು ಇನ್ಕ್ಲೂಡ್ ಆಗಿದೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಇದ್ರ ಜೊತೆಗೆ ಗಂಗಾ ಜಲ ಎಲ್ಲನೂ ಮಿಕ್ಸ್ ಮಾಡಿ ಪೂಜಾ ರೂಮ್ ಅಂತಾನೆ ಒಂದು ಲಿಕ್ವಿಡ್ನ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನ ಕೂಡ ಒಂದು 2 ಪಂಪಷ್ಟು ಹಾಕ್ಕೊಂಡಿದ್ದೀನಿ. ನನಗೆ ಗೊತ್ತು ತುಂಬ ಜನ ಈ ಒಂದು ಕಾಂಪ್ಯಾಕ್ಟ್ ಬಕೆಟ್ ಲಿಂಕ್ ಕೇಳ್ತೀರಾ, ಬಟ್ ಇದರ ಎಕ್ಸಾಕ್ಟ್ ಲಿಂಕ್ ಅನ್ನೋದು ಸಿಗಲ್ಲ. ಬಕೆಟ್ ಸ್ವಲ್ಪ ಚೇಂಜ್ ಇರುತ್ತೆ, ಮಾಫ್ ಎಲ್ಲ ಸೇಮ್ ಇರೋಂಥದ್ದೇ ಇರುತ್ತೆ. ಅದ್ರ ಲಿಂಕ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಇದು ವೈಪರ್ ಥರ ವರ್ಕ್ ಆಗುತ್ತೆ. ಇದಕ್ಕೆ ಮೈಕ್ರೋಫೈಬರ್ ಕ್ಲಾತ್ ಕೂಡ ಕೊಟ್ಟಿರ್ತಾರೆ. ಈಗಾಗಲೇ ನಾನು ಕೆಲವೊಂದು ವಿಡಿಯೋಸಲ್ಲಿ ಕೂಡ ಇದ್ರ ಬಗ್ಗೆ ಹೇಳಿದ್ದೀನಿ. ಈ ಥರ ಒಂದು ವೈಪರ್ ಇದ್ರೆ ತುಂಬ ಸುಲಭವಾಗಿ ಐಟಲ್ಲಿರುವಂಥ ಗೋಡೆಗಳನ್ನೆಲ್ಲ ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಬಕೆಟ್ ಜೊತೆಗೆ ಬಂದಿರೋದ್ರಿಂದ ಈಸಿಯಾಗಿ ಇದರಲ್ಲಿರುವಂಥ ಎಕ್ಸ್ಟ್ರಾ ವಾಟರ್ನ ಸ್ಕ್ವೀಸ್ ಔಟ್ ಮಾಡ್ಬೋದು. ಮಧ್ಯ ಮಧ್ಯದಲ್ಲಿ ಈ ಒಂದು ಬಟ್ಟೆನ ಕ್ಲೀನ್ ಮಾಡ್ಕೊಳ್ತಾನೆ ಗೋಡೆಗಳೆಲ್ಲ ಕೂಡ ವೈಪ್ ಮಾಡ್ತಾ ಇದ್ದೀನಿ. ಪ್ಲೈನ್ ವಾಲ್ಸ್ ಆದ್ರೆ ಇದ್ರ ಮುಖಾಂತರ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ತಾ ಇರುವಂಥ ಜಾಲಿ ವರ್ಕ್ಸ್ ಎಲ್ಲಾನು ಕ್ಲೀನ್ ಮಾಡ್ಕೊಳ್ಬೇಕು ಅಂದ್ರೆ ಬಟ್ಟೆ ಸಹಾಯದಿಂದನೇ ಕೈಯಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಈ ತರ ನಾರ್ಮಲಿ ಪ್ಲೈನ್ ವಾಲ್ಸ್ ಅಥವಾ ಮಾರ್ಬಲ್ ವಾಲ್ಸ್ ಎಲ್ಲ ಇದ್ರೆ ಈಸಿಯಾಗಿ ಇದ್ರ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ಬೋದು. ಕೇವಲ ಒಂದು 5-10 ನಿಮಿಷದಲ್ಲೇ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಅದೇ ನಾವು ಬಟ್ಟೆಯಿಂದ ಒರೆಸ್ತೀವಿ ಅನ್ನೋದಾದ್ರೆ ತುಂಬಾ ಜಾಸ್ತಿ ಟೈಮ್ ಬೇಕಾಗತ್ತೆ. ಈ ತರ ಒಂದು ಕ್ಲಾತ್ ಅಟ್ಯಾಚ್ಮೆಂಟ್ ಇರುತ್ತೆ. ಇದನ್ನ ರಿಮೂವ್ ಮಾಡಿಬಿಟ್ಟು ನೀಟಾಗಿ ವಾಶ್ ಮಾಡಿ ಒಂದು ಕಡೆ ಇಟ್ಕೊಂಡು ಬೇಕು ಅಂದಾಗ ಯೂಸ್ ಮಾಡ್ಕೊಳ್ಬೋದು.
ಈಗ ಡೋರ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೋಸ್ಕರ ನಾರ್ಮಲ್ ಮೈಕ್ರೋಫೈಬರ್ ಕ್ಲಾತ್ನೇ ತೊಗೊಂಡು ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಈ ಥರ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾವ್ಯಾವುದಕ್ಕೆ ಯಾವ್ಯಾವ ಲಿಕ್ವಿಡ್ನ ಯೂಸ್ ಮಾಡ್ತೀನಿ ಅನ್ನೋದು ಈಗಾಗಲೇ ಕೆಲವೊಂದು ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ. ಪೂಜಾ ರೂಮ್ ಕಟ್ಟೆನ ಕೂಡ ಒಂದ್ಸತಿ ನೀಟಾಗಿ ಕ್ಲೀನ್ ಮಾಡಿ ಫೋಟೋ ಕೆಳಗಡೆ ಎಲ್ಲಾನು ಬಟ್ಟೆನ ಹಾಕಿರ್ತೀನಿ. ಆ ಒಂದು ಬಟ್ಟೆ ಎಲ್ಲ ಕೂಡ ತೆಗೆದು ಈಗ ಚೇಂಜ್ ಮಾಡ್ಕೊಳ್ತೀನಿ. ನಿಮ್ಮ ಪೂಜಾ ರೂಮ್ಸಲ್ಲೂ ಸಣ್ಣ ಸಣ್ಣ ಜಿರಳೆಗಳು ಇರುವೆಗಳೆಲ್ಲ ಬರಬಾರ್ದು ಅನ್ನೋದಾದರೆ ಮನೆಯಲ್ಲೇ ತಯಾರಿಸಿರುವಂಥ ಲಿಕ್ವಿಡ್ಸ್ನ ಯೂಸ್ ಮಾಡ್ಬೋದು. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಇದಕ್ಕೆ ಸಂಬಂಧಪಟ್ಟಿರುವಂಥ ವೀಡಿಯೋಸ್ನ ಈಗಾಗಲೇ ಶೇರ್ ಮಾಡಿದ್ದೀನಿ. ಕ್ಲೀನಿಂಗ್ ವಿಡಿಯೋ ಪ್ಲೇಲಿಸ್ಟ್ನ ಒಂದ್ಸರಿ ಚೆಕ್ ಮಾಡಿ. ಇದೆಲ್ಲ ಮಾಡ್ತಾ ಇದ್ದಂಗೆ ನಂಗೊಂದು ಕೊರಿಯರ್ ಬಂತು. ರೀಸೆಂಟಾಗಿ ಫ್ಲಿಪ್ಕಾರ್ಟ್ ಮತ್ತು ಮಿಂತ್ರಾದಲ್ಲಿ ಸೇಲ್ ನಡೀತಾ ಇತ್ತಲ್ವ, ಕೆಲವೊಂದು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಅದರಲ್ಲಿ ಒಂದು ಪ್ರಾಡಕ್ಟ್ ರಿಸೀವ್ ಆಗಿದೆ, ಅದನ್ನು ತೋರಿಸ್ತೀನಿ. ಇದ್ರ ಜೊತೆಗೆ ಕೆಲವೊಂದು ಕ್ಲಾತ್ಸ್ ಕೂಡ ರಿಸೀವ್ ಆಗಿದೆ, ಅಂದರೆ ಕುರ್ತಾ ಸೆಟ್ಸು. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ, ಕೊನೆವರೆಗೂ ನೋಡ್ತಾ ಹೋಗಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ, ಇದು ಕ್ಯಾಂಡಲ್ ಹೋಲ್ಡರ್ಸು. ಹಬ್ಬಗಳ ಟೈಮಲ್ಲಿ ಒಂದು ಡಿವೈನ್ ಫೀಲಿಂಗ್ ಬರಬೇಕು ಅಂದರೆ ಈ ಥರದ್ದು ಮನೇಲಿ ಇರಲೇಬೇಕು. ಇದರ ಲಿಂಕ್ಸ್ ಬೇಕಂದರೆ ನಾನು ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಿರುವಂಥ ರೀಲ್ಸ್ನ ಈಗಾಗಲೇ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ. ನೀವು ಯಾರಾದರೂ ಇನ್ಸ್ಟಾನ ಫಾಲೋ ಮಾಡ್ತಿಲ್ಲ ಅನ್ನೋದಾದರೆ ಐ ಡಿ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಫಾಲೋ ಮಾಡಿ. ಪೂಜಾ ರೂಮ್ ಎಲ್ಲಾನು ಡೀಪ್ ಕ್ಲೀನ್ ಆಯಿತು. ಈಗ ನಾನು ಹೊಸಲು ಕೂಡ ನೀಟಾಗಿ ಒರೆಸ್ಕೊಂಡು ಅರ್ಶಿನ ಕುಂಕುಮನ ಹಚ್ಕೊಳ್ತಾ ಇದ್ದೀನಿ. ದಸರಾ ಅಂದರೆ ಮೇಯ್ನಾಗಿ ನಮಗೆ ಹೊಸಲು ಪೂಜೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನವರಾತ್ರಿಗಳಲ್ಲಿ ಹೊಸಲು ಪೂಜೆ ಅನ್ನೋದು ಬೆಳಗ್ಗೆ ಸಂಜೆ 2 ಟೈಮ್ ಕೂಡ ಮಾಡಿಬಿಟ್ಟು ಲಾಸ್ಟ್ ಡೇಗೆ ನಾವು ಹೊಸಲು ಪೂಜೆನ ಹೆಣ್ಮಕ್ಳ ಕೈಯಲ್ಲಿ ಮಾಡಿಸ್ತೀವಿ. ಇನ್ನು ಈಗ ಆಗ್ತಾ ಇರೋವಂಥ ರಂಗೋಲಿ ಪೇಸ್ಟ್ ಬಗ್ಗೆ ಸುಮಾರಷ್ಟು ಕಮೆಂಟ್ಸ್ ಬರ್ತಾನೆ ಇರುತ್ತೆ. ಇದು ಎಲ್ಲಿ ಸಿಗುತ್ತೆ, ನೀವು ಎಲ್ಲಿ ತೊಗೊಂಡ್ರಿ, ಇದು ಯಾವ ಥರ ಚೆನ್ನಾಗಿದೆಯಾ ಇಲ್ವಾ ಅಂತ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಒಂದು ಪೇಂಟ್ ಎಫೆಕ್ಟ್ ಅನ್ನೋದು ಕೊಡುತ್ತೆ. ಇದನ್ನು ಉಡುಪಿ ಕಡೆ ಎಲ್ಲ ಹೋದಾಗ ನೀವು ತೊಗೊಂಡ್ಬರ್ಬೋದು, ಅಲ್ಲಿ ಶೇಡಿ ಅಂತ ಕೂಡ ಕರೀತಾರೆ. ಇಲ್ಲ ಅನ್ನೋದಾದರೆ ನಿಯರ್ ಬೈ ಮಂಗಳೂರು ಸ್ಟೋರ್ ಏನಾದರೂ ಇದ್ದರೆ ಅಲ್ಲೂ ಕೂಡ ಚೆಕ್ ಮಾಡ್ಬೋದು. ಪೂಜಾ ಶಾಪ್ಸಲ್ಲೂ ಕೂಡ ರಂಗೋಲಿ ಉಂಡೆ ಸಿಗುತ್ತೆ, ಬಟ್ ಈ ಥರ ಇರಲ್ಲ, ಅದು ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಮನೆ ಒಳಗಡೆ ಬರಬೇಕು ಅಂದರೆ ಮೇನ್ ಡೋರಿಂದನೇ ಬರಬೇಕಾಗತ್ತೆ. ಮೇನ್ ಡೋರ್ ಮೇಲೆ ಸ್ವಸ್ತಿಕ್ ಅನ್ನೋದು ಬರೆಯೋದ್ರಿಂದ ಆ ಒಂದು ಡಿವೈನ್ ಫೀಲ್ ಅನ್ನೋದು ಎಂಟ್ರಿ ಆಗೋಕ್ಕಿಂತ ಮುಂಚೆನೇ ನಾವು ಅಬ್ಸರ್ವ್ ಮಾಡ್ಕೊಳ್ಬೋದು. ಯೂಶುವಲಿ ಮಂತ್ಲಿ ಒನ್ಸ್ ಪೂಜಾ ರೂಮ್ನ ಡೀಪ್ ಕ್ಲೀನ್ ಮಾಡ್ತೀನಿ. ಅವತ್ತಿನ ದಿನಾನೇ ಮೇನ್ ಡೋರ್ನ ಕೂಡ ಒಂದ್ಸತಿ ನೀಟಾಗಿ ಒರೆಸ್ಬಿಟ್ಟು ಸ್ವಸ್ತಿಕ್ ಅನ್ನೋದು ಬರಿತಾ ಇರ್ತೀನಿ. ಇದನ್ನ ಗಂಧದ ಜೊತೆಗೆ ರೋಸ್ ವಾಟರ್, ಜವ್ವಾದು ಪೌಡರ್, ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡಿ ಈ ಥರ ಬರೆಯೋದ್ರಿಂದ ನೋಡೋಕ್ಕೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇಲ್ಲಿಗೆ ಪೂಜೆಗೆ ಬೇಕಾಗಿರುವಂಥ ತಯಾರಿ ಪ್ರಿಪ್ರೇಷನ್ಸ್ ಎಲ್ಲನೂ ಮುಗ್ದಿದೆ. ನಾನು ಕೂಡ ಸ್ವಲ್ಪ ರೆಡಿ ಆಗಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅನ್ನೋದ್ರಿಂದ ಸ್ಯಾರಿನ ಇಲ್ಲಿ ತೆಗಿತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಿರುವಂಥ ರೀಲ್ನ ಈಗಾಗಲೇ ನಾನು ಇನ್ಸ್ಟಾ ಮತ್ತು ಯೂಟ್ಯೂಬಲ್ಲಿ ಕೂಡ ಪೋಸ್ಟ್ ಮಾಡಿದ್ದೀನಿ. ಗೆಟ್ ರೆಡಿ ವಿತ್ ಮೀ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಲಾಂಗ್ ವೀಡಿಯೋಸಲ್ಲಿ ಶೇರ್ ಮಾಡದೇ ಇರುವಂಥ ಕೆಲವೊಂದು ಇನ್ಫಾರ್ಮೇಷನ್ನ ಕೂಡ ನಾನು ರೀಲ್ಸ್ ಮತ್ತು ಶಾರ್ಟ್ಸ್ ಮುಖಾಂತರ ಪೋಸ್ಟ್ ಮಾಡ್ತಾ ಇರ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಪ್ರತಿಯೊಂದು ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ, ಮಿಸ್ ಆಗದಿರ ಎಲ್ಲದನ್ನ ನೋಡ್ಬೋದು. ಈಗ ಪೂಜೆನ ಸ್ಟಾರ್ಟ್ ಮಾಡೋಣ. ನಿಮ್ಮಲ್ಲಿ ತುಂಬ ಜನ ನೀವು ಯಾವ ಮೆಥಡಲ್ಲಿ ಪೂಜೆ ಮಾಡ್ತೀರಾ, ಡೀಟೇಲ್ ಆಗಿರುವಂಥ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ತಿರ್ತೀರಾ. ನಾನು ನಮ್ಮ ಪೇರೆಂಟ್ಸ್ ಮತ್ತು ಇನ್ಲಾಸ್ ಯಾವ ಮೆಥಡ್ನ ಫಾಲೋ ಮಾಡ್ತಾರೋ ಅದನ್ನು ಡೈರೆಕ್ಟಾಗಿ ಫಾಲೋ ಮಾಡ್ತೀನಿ. ಬೇರೆಯವರು ಹೇಳಿರುವಂಥ ಮೆಥಡ್ನ ಫಾಲೋ ಮಾಡೋದಕ್ಕಿಂತ ನಮ್ಮ ಹಿರಿಯರು ಏನು ಫಾಲೋ ಮಾಡ್ತಾರೋ ಅದನ್ನು ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋದ್ರೇ ಬೆಟರು. ಇದರಿಂದ ಕನ್ಫ್ಯೂಷನ್ ಆಗದಿರ ಇರುತ್ತೆ, ಒಂದು ಕ್ಲಾರಿಟಿ ಅನ್ನೋದು ಸಿಗುತ್ತೆ. ನಮ್ಮ ಇಂಡಿಯನ್ ಟ್ರೆಡಿಷ್ನಲ್ ವೇಯಲ್ಲಿ ಪೂಜೆ ಮಾಡಬೇಕು ಅಂದರೆ ಸ್ಯಾರಿ ವೇರ್ ಮಾಡಲೇಬೇಕು. ಈ ಸ್ಯಾರಿಗೆ ಸಂಬಂಧಪಟ್ಟಂಗೆ ನಾನು ಗಣೇಶ ಹಬ್ಬದ ಟೈಮಲ್ಲಿ ಕೂಡ ಒಂದು ವ್ಲಾಗ್ನ ಶೇರ್ ಮಾಡಿದ್ದೆ. ನಿಮ್ಗೆ ಯಾರಿಗಾದ್ರೂ ನೆನಪಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸ್ಯಾರಿ ವೇರ್ ಮಾಡಿದಾಗ್ಲೇ ಆ ಡಿವೈನಿಟಿ ಅನ್ನೋದು ಇನ್ನೂ ಹೆಚ್ಚಾಗುತ್ತೆ ಅಲ್ವಾ. ನಮ್ಮ ಹಿರಿಯರ ಪ್ರಕಾರ ಪೂಜೆ ಮಾಡುವಾಗ ಹೂವು ಬಿದ್ದರೆ ಅಥವಾ ಕಾಯಿ ಹೊಡೆದಾಗ ಅದರಲ್ಲೂ ಹೂವು ಬಂದರೆ ಒಂದು ಶುಭ ಸೂಚನೆ ಅಂತ ಹೇಳ್ತಾರೆ. ಪ್ರದಕ್ಷಿಣೆ ಮಾಡಿ ಇಲ್ಲಿ ನಾನು ನಮಸ್ಕಾರ ಮಾಡಬೇಕಾದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಹೂವು ಬೀಳ್ತಿದೆ ಅಂತ. ಇದನ್ನೆಲ್ಲ ಎಷ್ಟು ನಂಬಬೇಕೋ ಬಿಡಬೇಕೋ ಗೊತ್ತಿಲ್ಲ. ಎಲ್ಲದನ್ನ ಒಂದು ಪಾಸಿಟಿವ್ ಅಲ್ಲಿ ಥಿಂಕ್ ಮಾಡಿದ್ರೆ ಎಲ್ಲದೂ ಕೂಡ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬೋದು.
ಪೂಜೆಯ ವೈಬ್ರೇಷನ್ಸ್ ಈ ಥರ ಇದೆ. ಐ ಹೋಪ್ ಈ ಒಂದು ಡಿವೈನಿಟಿ, ಈ ವೈಬ್ರೇಷನ್ಸ್ ನಿಮಗೂ ಕೂಡ ಅಬ್ಸರ್ವ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಆಗಲೇ ಹೇಳ್ದಂಗೆ ಆನ್ಲೈನಲ್ಲಿ ಸೇಲ್ ಇದ್ದಿದ್ದರಿಂದ ಕೆಲವೊಂದೆಲ್ಲ ಆರ್ಡರ್ ಮಾಡಿದೆ ಅಂತ ಹೇಳಿದೆ ಅಲ್ಲ, ಅದರಲ್ಲಿ ಕೆಲವೊಂದು ಕುರ್ತೀಸ್ ಕೂಡ ಇದೆ. ಅದನ್ನು 1 by 1 ತೋರಿಸ್ತೀನಿ, ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು. ಇದನ್ನು ಈಗಲೇ ಯಾಕೆ ತೋರಿಸ್ತಿದ್ದೀನಿ ಅನ್ನೋದಾದರೆ ಈ 30th ಮಾತ್ರನೇ ಈ ಒಂದು ಸೇಲ್ ಅನ್ನೋದು ಇದೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋದಾದರೆ ಗ್ರ್ಯಾಬ್ ಮಾಡ್ಕೊಳ್ತೀರಾ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಇದರ ಲಿಂಕ್ಸ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಫಸ್ಟ್ ಒನ್ ಈ ರಾಯಲ್ ಬ್ಲೂ ಕುರ್ತಾ, ನೆಕ್ ಈ ಶೇಪಲ್ಲಿ ಇದೆ, ಲೇಸ್ ಕೂಡ ಕೊಟ್ಟಿದ್ದಾರೆ. ಹ್ಯಾಂಡ್ಸ್ಗೂ ಕೂಡ ಅಷ್ಟೇ ಈ ತರ ಲೇಸ್ ಬಂದಿದೆ, ನೋಡೋಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ವೇರ್ ಮಾಡಿದಾಗ ಕೂಡ ಪರ್ಫೆಕ್ಟ್ ಸೈಜಲ್ಲಿ ಇದೆ. ಇನ್ನ ಹೋಲ್ ಟಾಪ್ ಎಲ್ಲ ಕೂಡ ಇದೇ ಪ್ರಿಂಟ್ಸ್ ಇಂದ ಬಂದಿದೆ, ಅಂದ್ರೆ ಫ್ರಂಟ್ ಬ್ಯಾಕ್ ಸೈಡ್ ಕೂಡ. ಇದನ್ನ ವೇರ್ ಮಾಡಿದಾಗ ನೆಕ್ ಶೇಪ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೆಕೆಂಡ್ ಒನ್ ಬಂದು ಇದು ಕುರ್ತಾ ಸೆಟ್ಟು. ಇದು ಸ್ಟ್ರೈಟ್ ಕುರ್ತಾ ವಿತ್ ಸ್ಟ್ರೈಟ್ ಪ್ಯಾಂಟೇ ಬಂದಿದೆ. ದುಪ್ಪಟ್ಟ ಕೂಡ ಬಂದಿದೆ. ಇದು ಪ್ಯೂರ್ ಕಾಟನ್ನು. ದುಪ್ಪಟ್ಟ ನೋಡ್ತಿದ್ದೀರಲ್ವಾ, ಇದು ಬಂದು ಪ್ಯಾಂಟು, ಸ್ಟ್ರೈಟ್ ಪ್ಯಾಂಟೇ, ಸೊ ಅದಕ್ಕೋಸ್ಕರ ಓಪನ್ ಮಾಡಿಲ್ಲ. ನೆಕ್ ಶೇಪ್ ಬಂದು ಈ ಥರ ಇದೆ. ಜಸ್ಟ್ ಪರ್ಲ್ಸ್ ಇಂದ ನೆಕ್ನ ಹೈಲೈಟ್ ಮಾಡಿದ್ದಾರೆ. ಸ್ಲೀವ್ಸ್ ಈ ತರ ಬಂದಿದೆ. ಇದಕ್ಕೆ ಪರ್ಲ್ ಏನು ಬಂದಿಲ್ಲ, ಜಸ್ಟ್ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ. ನೆಕ್ಸ್ಟ್ ಒನ್ನು ಇದು ಕೂಡ ಬ್ಲೂ ಕುರ್ತಾನೆ. ಇದು ಸೆಟ್ ಬಂದಿದೆ. ಇದು ದುಪ್ಪಟ ಫಸ್ಟ್ ತೋರಿಸ್ತಾ ಇರೋವಂಥದ್ದು. ದುಪ್ಪಟ ಕಾಟನ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ. ಓಲ್ ಸೆಟ್ ಕಾಟನ್ ಬೇಸ್ಡ್. ಇದಕ್ಕೂ ಕೂಡ ಸ್ಟ್ರೈಟ್ ಪ್ಯಾಂಟ್, ಬಟ್ ಕೆಳಗಡೆ ಸ್ವಲ್ಪ ಲೇಸ್ ಆ್ಯಡ್ ಮಾಡಿದ್ದಾರೆ. ನೈಟ್ ಪಾರ್ಟೀಸ್ಗೆಲ್ಲ ವೇರ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಿಲ್ವರ್ ಲೇಸ್ ಕೊಟ್ಟಿರೋದ್ರಿಂದ ಒಂದು ಒಳ್ಳೆ ಲುಕ್ ಕೂಡ ಬರುತ್ತೆ. ಇದು ಅನಾರ್ಕಲಿ ಟೈಪ್ ಕಾಣಿಸೋದ್ರಿಂದ ಸೈಜ್ ಪರ್ಫೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರು, ಇಲ್ಲ ಎಕ್ಸ್ಟ್ರಾ ಸೈಜ್ ತೊಗೊಂಡು ಸ್ಟಿಚಸ್ ಹಾಕ್ಸ್ಕೊಳ್ಬೇಕಾಗತ್ತೆ. ಲಾಸ್ಟ್ ಒನ್ ಇದು ಪಿಂಕು. ಫಸ್ಟಿಗೆ ನಾನು ದುಪ್ಪಟ್ಟ ತೋರಿಸ್ತಾ ಇದ್ದೀನಿ. ದುಪ್ಪಟ್ಟಗೆ ಲೇಸ್ ಕೂಡ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ಸ್ಟ್ರೈಟ್ ಪ್ಯಾಂಟ್ ಬಂದಿದೆ, ಜಸ್ಟ್ ಪ್ರಿಂಟ್ಸ್ ಬಂದಿದೆ ಅಷ್ಟೇ, ಲೇಸ್ ಏನು ಬಂದಿಲ್ಲ. ಇದು ಕೂಡ ಅನಾರ್ಕಲಿ ಟೈಪ್ ಕುರ್ತಾನೆ. ಹೋಲ್ ಕುರ್ತಾಗೆ ಲೇಸ್ ಬಾರ್ಡರ್ ಬರುತ್ತೆ. ಫ್ರಂಟ್ ನೆಕ್ ಬಂದು ಈ ಥರ ಇದೆ. ಇನ್ನು ಪ್ರಿಂಟ್ಸ್ ಎಲ್ಲ ಕೂಡ ಸೇಮ್ ಇದೆ ಹೋಲ್ ಕುರ್ತಾಗೆ. ಹ್ಯಾಂಡ್ಸ್ಗೆ ಸಿಂಪಲ್ ಲೇಸ್ ಕೂಡ ಹಾಕಿದ್ದಾರೆ. ಇಷ್ಟು ನಾನು ತೊಗೊಂಡಿರುವಂಥ ಕುರ್ತೀಸು. ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದರ ಲಿಂಕ್ಸ್ ಬೇಕಂದರೆ ನಾನು ಆದಷ್ಟು ಟ್ಯಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಇನ್ನು ವಿಡಿಯೋಗೆ ಬರೋದಾದರೆ ಪೂಜೆ ಎಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಸಂಬಂಧಪಟ್ಟಿರುವಂಥ ಪ್ರಿಪ್ರೇಷನ್ಸ್ನ ಈಗಾಗಲೇ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಮಿಲ್ಲೆಟ್ ದೋಸೆನ ಮಾಡ್ತಾ ಇದ್ದೀನಿ. ದೋಸೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡ್ತಾ ಇದ್ದೀನಿ. ಪಲ್ಯ ಎಲ್ಲ ಮಾಡೋಷ್ಟು ಟೈಮ್ ಇರಲಿಲ್ಲ, ಒಂದು ಫಂಕ್ಷನ್ ಕೂಡ ಅಟೆಂಡ್ ಮಾಡಬೇಕಾಗಿತ್ತು, ಅದಕ್ಕೋಸ್ಕರ ಸಿಂಪಲ್ಲಾಗಿ ದೋಸೆ ವಿತ್ ಚಟ್ನಿ. ಸ್ಯಾರಿ ವೇರ್ ಮಾಡಿ ಅಡುಗೆ ಮನೆಯಲ್ಲಿ ಮ್ಯಾನೇಜ್ ಮಾಡೋಕ್ಕೆ ಎಷ್ಟು ಜನಕ್ಕೆ ಬರುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಇದರಲ್ಲಿ ಬಿಗ್ನರ್ ಅಂತಲೇ ಹೇಳ್ಬೋದು. ಸಿಂಪಲ್ ಸ್ಯಾರೀಸ್ ಆದರೆ ಸ್ವಲ್ಪ ಈಸಿ ಮೇಂಟೆನೆನ್ಸ್ ಇರುತ್ತೆ, ಆದರೂ ಕೂಡ ಓಡಾಡಬೇಕಾದ್ರೆ ಎಲ್ಲನೂ ಒಂದು ಸ್ವಲ್ಪ ಕಷ್ಟ ಅನಿಸ್ತಿರುತ್ತೆ. ಲಾಸ್ಟ್ ವಿಡಿಯೋಸಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ನೀವು ಕ್ಯಾಸ್ಟ್ ಐರನ್ ತವಾಗಳನ್ನ ಯೂಸ್ ಮಾಡಲ್ವಾ, ಯೂಸ್ ಮಾಡಿದ್ರೆ ತೋರಿಸಿ ಅಂತ. ಸೊ ನಾನು ಸುಮಾರಷ್ಟು ವಿಡಿಯೋಸಲ್ಲಿ ತೋರಿಸ್ತಾನೆ ಇರ್ತೀನಿ. ಯೂಶಲಿ ನಮ್ಮ ಮನೆಯಲ್ಲಿ ದೋಸೆ ಮಾಡ್ತಿದ್ದೀವಿ ಅಂದರೆ ಕ್ಯಾಸ್ಟ್ ಐರನ್ ತವಾನೇ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ದೋಸೆ ಮಾಡೋಕ್ಕಂತ ಬೇರೆ ತವ ಏನು ಇಟ್ಕೊಂಡಿಲ್ಲ. ಚಪಾತಿಗೆ ನಾರ್ಮಲ್ ಆಗಿ ಶೀಟ್ ಐರನ್ ಬರುತ್ತೆ ಅಲ್ವಾ, ಅದನ್ನೆಲ್ಲ ಯೂಸ್ ಮಾಡ್ತೀನಿ. ದೋಸೆಗೆ ಅಂದರೆ ಈ ಕ್ಯಾಸ್ಟ್ ಐರನ್ ತವಾಗಳನ್ನ ಯೂಸ್ ಮಾಡ್ತಿರ್ತೀನಿ. ಇದರಲ್ಲಿ 2 ಸೈಜಸ್ನ ಇಟ್ಕೊಂಡಿದ್ದೀನಿ. ಲಿಂಕ್ ಬೇಕಂದ್ರೂ ಕೂಡ ನಾನು ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಕ್ಯಾಸ್ಟ್ ಐರನ್ ಕುಕ್ವೇರ್ ಮೇಂಟೆನೆನ್ಸ್ ಕಷ್ಟ ಅಂತ ನಿಮ್ಮಲ್ಲಿ ತುಂಬ ಜನ ಅಂದ್ಕೊಳ್ಬೋದು. ಒನ್ಸ್ ಇದರ ಮೇಂಟೆನೆನ್ಸ್ ಗೊತ್ತಾಯಿತು ಅಂದರೆ ನಾನ್ ಸ್ಟಿಕ್ಗಿಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು, ತುಂಬ ಈಸಿಯಾಗಿ ಕೂಡ ಮೇಂಟೈನ್ ಮಾಡ್ಬೋದು. ಇವುಗಳನ್ನ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ರೆಗ್ಯುಲರ್ ಆಗಿ ಯೂಸ್ ಮಾಡೋದಾದರೆ ನಾನ್ ಸ್ಟಿಕ್ಗಿಂತ ಚೆನ್ನಾಗಿ ವರ್ಕ್ ಆಗುತ್ತೆ. ಮಿಲ್ಲೆಟ್ ಬ್ಯಾಟರ್ಗೆ ಸಂಬಂಧಪಟ್ಟಿರುವಂಥ ವೀಡಿಯೋಸ್ನ ಕೂಡ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ. ಅದಕ್ಕೋಸ್ಕರ ಬ್ಯಾಟರ್ ಪ್ರಿಪ್ರೇಷನ್ಸ್ ಯಾವ ಥರ ಇರುತ್ತೆ ಅನ್ನೋದನ್ನು ಇಲ್ಲಿ ಡೀಟೇಲ್ ಆಗಿ ತೋರಿಸಿಲ್ಲ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡ್ಬೋದು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿದ್ಮೇಲೆ ಮಕ್ಕಳನ್ನ ರೆಡಿ ಮಾಡಿಸ್ತಾ ಇದ್ದೀನಿ. ಯೂಶಲಿ ಸ್ನಾನ ಆಗಿದ ಕೂಡಲೇ ನಾರ್ಮಲ್ ಮನೇಲಿ ಯಾವ ಥರ ಡ್ರೆಸ್ ವೇರ್ ಮಾಡ್ತಾರೋ ಅದನ್ನೇ ಹಾಕಿರ್ತೀನಿ. ತಿಂಡಿ ಎಲ್ಲ ತಿನ್ಬೇಕಾದ್ರೆ ಬಟ್ಟೆ ಮೇಲೆ ಚೆಲ್ಕೊಳ್ತಾರೆ ಅನ್ನೋದ್ರಿಂದ ಈಗ ಡ್ರೆಸ್ನ ಸೆಲೆಕ್ಟ್ ಮಾಡಿಸಿ ವೇರ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಮಕ್ಕಳ ಡ್ರೆಸ್ ಸೆಲೆಕ್ಟ್ ಮಾಡ್ಕೊಳ್ಳುವಾಗ ಅವರಿದ್ರೇ ಬೆಟರು. ಅದರಲ್ಲೂ ಕೂಡ ಗರ್ಲ್ಸ್ ಆದರೆ ಪಿಂಕ್ ಅಂತಲೇ ಇಷ್ಟಪಡ್ತಿರ್ತಾರೆ.
ಎಷ್ಟು ಪಿಂಕ್ ಅಂದರೆ ಸಿರಪ್ ಕೂಡ ಪಿಂಕಲ್ಲೇ ಇರಬೇಕು, ಇವನ್ ಟ್ಯಾಬ್ಲೆಟ್ ತೊಗೊಂಡ್ರು ಪಿಂಕಲ್ಲೇ ಇರಬೇಕು, ಪೇಪರ್ ತೊಗೊಂಡ್ರು ಪಿಂಕಲ್ಲೇ ಇರಬೇಕು ಅಂತ ಕೇಳ್ತಿರ್ತಾರೆ. ನಿಮ್ಮನೇಲಿರುವಂಥ ಮಕ್ಕಳು ಹೀಗೇನಾ? ಕಮೆಂಟ್ ಮಾಡಿ ತಿಳಿಸಿ. ಆಲ್ಮೋಸ್ಟ್ ಎಲ್ಲ ಗರ್ಲ್ಸ್ಗೂ ಪಿಂಕ್ ಅಂದ್ರೇ ಫೇವ್ರೇಟ್ ಅಲ್ವಾ? ಮನೆಯಲ್ಲಿ ಹೆಣ್ಮಕ್ಳಿದ್ರೆ ತುಂಬಾನೇ ಚಂದ, ಲಕ್ಷ್ಮೀ ದೇವಿ ಥರ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಬಟ್ ಈ ಏಜ್ ಇರೋವಂಥ ಮಕ್ಕಳಿಗೆ ರೆಡಿ ಮಾಡಿಸ್ಬೇಕಂದ್ರೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಮೊದಲೇ ರೆಡಿ ಮಾಡಿಸಿದ್ರೆ ಫಂಕ್ಷನ್ಗೆ ಹೋಗೋ ಟೈಮ್ಗೆ ಎಲ್ಲ ಕಿತ್ತಾಕ್ತಾರೆ. ಲಾಸ್ಟಲ್ಲಿ ರೆಡಿ ಮಾಡಿಸೋಣ ಅಂದರೆ ತುಂಬ ಹರಿಬರಿ ಆಗಿಬಿಡುತ್ತೆ. ನಿಮ್ಮಲ್ಲಿ ತುಂಬ ಜನ ಇದಕ್ಕೆ ಅಗ್ರಿ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆಗಲೇ ಹೇಳ್ದಂಗೆ ಡೀಟೇಲ್ ಮೇಕಪ್ಗೆ ಸಂಬಂಧಪಟ್ಟಿರುವಂಥ ರೀಲ್ನ ರಿಲೀಸ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಂಟ್ರೆಸ್ಟಿಂಗ್ ಆಗಿದೆ, ಒಂದು ಡಿವೈನ್ ಫೀಲಿಂಗ್ ಬಂದಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.